इथून इथपर्यंत 4-5 तास बसलाय. तुम्ही बसाल, परंतु 2-2 वर्षाच्या मुलांना घेऊन आलाय. रडू नका, आम्ही तुमच्या सोबत आहे. वहिनी रडू नका, आम्ही तुमच्या सोबत आहे. वहिनी रडू नका तुम्ही, आम्ही तुमच्या हो आहे का नाही वहिनीच्या बरोबर सगळे. तर 3-3 मुलाच्या बाळाला घेऊन आलाय, सकाळपासून बसलाय. मी एक आई होऊन समजतोय त्या बाळाचं हालत काय झालं असेल. त्या बाळाला काय खायला नाही इथं, किंवा त्याला पाणी प्यायला नाहीये. घरात असलं तर आमचं बाळ किती आनंदानं जेवतंय, किती खेळतंय. परंतु तुमचं पण आशा होतं आज आमच्या हक्काच्या घर घेऊन आम्ही जाणार आहे. परंतु जे काही केलं त्यांना त्यांचं फळ मिळतंय. आणि तुम्ही विनंती करतो, अजूनही मी तुमची मुलगी म्हणून इथं सेवा करायला तयार आहे. मी कधी घाबरणार नाही, परतून जाणार नाही. मी टक्कर देतो आणि तुमच्यासाठी परत आणि इथंच येऊन तुम्हाला तुमचं हक्काचं घर मी दिल्याशिवाय थांबणार नाही. परंतु हे तुम्ही आज लक्षात घेऊन जायचं, मनात ठेवून घेऊन जायचं. आम्ही सगळी स्त्री आहे, आम्ही सगळी आई आहे, आम्ही सगळी बहिणी आहे. आणि खरोखरच निपाणी मतदारमध्ये मला मुलगी म्हणून तुम्ही स्वीकारलाय. आणि हे स्त्री शक्तीचं काय अवतार आहे ते आपण दाखवून द्यायचं आहे येणाऱ्या निवडणुकीमध्ये. ते सगळ्यांनी तयार व्हा. आणि आज एकाकडे दुःख होतंय, एकाकडे आणि मी करत आले, करत राहणार, पुढं देखील करणार. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ನಿಪ್ಪಾಣಿ ಮನೆ ಹಂಚಿಕೆ ಗದ್ದಲ ಏನಾಯ್ತು ಗೊತ್ತಾ? ಮೇ 21, 2026ರಂದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದಲ್ಲಿ ನಡೆದ ಆಶ್ರಯ ಮನೆ ಹಂಚಿಕೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ದೊಡ್ಡ ಗಲಾಟೆಯಾಗಿದೆ. ಘಟನೆಯ ವಿವರಣೆ. ಕಾರ್ಯಕ್ರಮ ಏನಿತ್ತು? ಆಶ್ರಯ ಯೋಜನೆ ಅಡಿಯಲ್ಲಿ 950 ಮನೆಗಳನ್ನು ಲ್ಯಾಟ್ರಿ ಮೂಲಕ ಫಲಾನುಭವಿಗಳಿಗೆ ಹಂಚುವ ಕಾರ್ಯಕ್ರಮ ಶಾಸಕಿ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ಆಶ್ರಯ ಕಮಿಟಿ ಅಧಿಕಾರಿಗಳು ಸದಸ್ಯರ ಸಮ್ಮುಖದಲ್ಲಿ ನಡೆಯುತ್ತಿತ್ತು. ಗದ್ದಲ ಹೇಗೆ ಶುರುವಾಯಿತು ಗೊತ್ತಾ? ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ತಮ್ಮ ಬೆಂಬಲಿಗರೊಂದಿಗೆ ಕಾರ್ಯಕ್ರಮಕ್ಕೆ ನುಗ್ಗಿದರು. ನಿಮಗೆ ಬೇಕಾದವರಿಗೆ ಮನೆ ಹಂಚಲು ಮುಂದಾಗಿದ್ದೀರಿ, ಮನೆ ಹಂಚಿಕೆಯಲ್ಲಿ ತಾರತಮ್ಯ ನಡೆದಿದೆ ಎಂದು ಶಾಸಕಿ ಶಶಿಕಲಾ ಜೊಲ್ಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಯಾಕೆ ಕರೆಯಲಿಲ್ಲ ಅಂತ ಪ್ರಶ್ನಿಸಿದರು. ನಂತರ ಏನಾಯಿತು? ಶಶಿಕಲಾ ಜೊಲ್ಲೆ ಮತ್ತು ಚಿಂಗಳೆ ನಡುವೆ ತೀವ್ರ ವಾಗ್ವಾದ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ತಳ್ಳಾಡಿಕೊಂಡರು. ಪೊಲೀಸರು ಲಕ್ಷ್ಮಣರಾವ್ ಚಿಂಗಳೆಯನ್ನು ವಶಕ್ಕೆ ತೆಗೆದುಕೊಂಡರು. ಗದ್ದಲದ ಕಾರಣ ಮನೆ ಹಂಚಿಕೆ ಕಾರ್ಯಕ್ರಮವನ್ನು ಅಧಿಕಾರಿಗಳು ಮುಂದೂಡಿದರು. ಶಾಸಕೀಯ ಪ್ರತಿಕ್ರಿಯೆ. ಘಟನೆಯಿಂದ ಭಾವುಕರಾದ ಶಶಿಕಲಾ ಜೊಲ್ಲೆ ಕಣ್ಣೀರು ಹಾಕಿದರು. ಚಿಕ್ಕ ಮಕ್ಕಳ ಜೊತೆ ಮನೆ ಕನಸು ಕಟ್ಟಿಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಿ, ಆದರೆ ರಾಜಕೀಯ ಮಾಡಿ ಕಾರ್ಯಕ್ರಮವನ್ನು ಹಾಳು ಮಾಡಿದ್ದಾರೆ ಎಂದು ಮಹಿಳೆಯರ ಬಳಿ ಅಳಲು ತೋಡಿಕೊಂಡರು. ಮುಖ್ಯ ಆರೋಪಗಳು: ಕಾಂಗ್ರೆಸ್ ಬಿಜೆಪಿ ಶಾಸಕಿ ತಮಗೆ ಬೇಕಾದವರಿಗೆ ಮನೆ ಹಂಚುತ್ತಿದ್ದಾರೆ, ಸಂಸದೆಯನ್ನು ಆಹ್ವಾನಿಸಿಲ್ಲ. ಬಿಜೆಪಿ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಬಡವರ ಮನೆ ಹಂಚಿಕೆ ಕಾರ್ಯಕ್ರಮ ಹಾಳು ಮಾಡಿದೆ. ಇದೇ ವೇಳೆ ಶಾಸಕಿ ಶಶಿಕಲಾ ಜೊಲ್ಲೆ ನಿಪ್ಪಾಣಿ ಕ್ಷೇತ್ರದ ಅಭಿವೃದ್ಧಿಗೆ 4 ಸೇತುವೆ ನಿರ್ಮಾಣಕ್ಕೆ 5 ಕೋಟಿ ಅನುದಾನ ತಂದಿರುವುದಾಗಿ ತಿಳಿಸಿದ್ದಾರೆ. ಈ ಗದ್ದಲದಿಂದ 950 ಬಡ ಕುಟುಂಬಗಳ ಮನೆ ಹಂಚಿಕೆ ಸದ್ಯಕ್ಕೆ ನಿಂತಿದೆ. ಮುಂದಿನ ದಿನಾಂಕವನ್ನು ಅಧಿಕಾರಿಗಳು ಪ್ರಕಟಿಸಲೇಬೇಕಿದೆ ಎಂದು ತಿಳಿದು ಬಂದಿದೆ. ತೇಜ್ ಪ್ರಭು ನ್ಯೂಸ್, ನಿಪ್ಪಾಣಿ.